ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಕೊನೆಗೂ ಅಮೆರಿಕಾಗೆ ತಲೆಬಾಗಿ ಬಿಡ್ತಾ? ಇಂಥದ್ದೊಂದು ಪ್ರಶ್ನೆ ಈಗ ಜಾಗತಿಕ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅಮೆರಿಕ ಭಾರತದ ಮೇಲೆ ಸವಾರಿಯನ್ನೇ ಮಾಡ್ತಾ ಇದೆ. ಮೊದಲು 25% ತೆರಿಗೆ ಏರಿಕೆ ಮಾಡಿದ್ದ ಅಮೆರಿಕ ನಂತರ ಅದನ್ನ 50% ಏರಿಕೆ ಮಾಡುತ್ತೆ. ಇದಾದ ನಂತರ ಭಾರತೀಯರ ಮೇಲೆ ವೀಸಾ ದಾಳಿ ಮಾಡುತ್ತೆ. ಈ ದಾಳಿಯ ನಂತರ ಭಾರತದ ಔಷಧಿಗಳನ್ನ ಕೂಡ ಟಾರ್ಗೆಟ್ ಮಾಡಿ ಔಷಧಿಗಳ ಮೇಲೆ 100% ತೆರಿಗೆ ಹಾಕುತ್ತೆ. ಎಷ್ಟೇ ಬಲಿಷ್ಠ ದೇಶವಾದರೂ ಇಷ್ಟೆಲ್ಲ ಟಾರ್ಗೆಟ್ ಮಾಡುವಾಗ ಸ್ವಲ್ಪ ಮಟ್ಟಿಗಾದರೂ ಕುಗ್ಗಿ ಹೋಗುತ್ತೆ. ಭಾರತಕ್ಕೂ ಕೂಡ ಈಗ ಹಾಗೆ ಆಗಿದ್ಯಾ? ಅಮೆರಿಕ ಭಾರತದ ಮೇಲೆ ಇಷ್ಟೆಲ್ಲ ಅಟ್ಯಾಕ್ ಮಾಡ್ತಾ ಇರೋದು ಯಾಕೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಭಾರತ ರಷ್ಯಾದಿಂದ ಯಥೇಚ್ಛ ಪ್ರಮಾಣದ ಕಚ್ಚಾ ತೈಲ ಖರೀದಿ ಮಾಡ್ತಾ ಇದೆ. ಇದು ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಫಂಡಿಂಗ್ ಮಾಡಿದ ರೀತಿಯಾಗುತ್ತೆ. ಎಲ್ಲಿವರೆಗೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೆ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಟ್ರಂಪ್ ಆಗಾಗ ಹೇಳ್ತಾ ಇರ್ತಾರೆ. ಇದೀಗ ಭಾರತ ಕೊನೆಗೂ ರಷ್ಯಾದಿಂದ ತೈಲ ಖರೀದಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಲು ಸಿದ್ಧವಾಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಭಾರತ ಅಮೆರಿಕದ ಒತ್ತಡಕ್ಕೆ ಶರಣಾಗಿ ಬಿಡ್ತಾ? ಅಮೆರಿಕದ ತೆರಿಗೆ ದಾಳಿಯನ್ನ ತಾಳಲಾರದೆ ಆಪ್ತ ದೇಶ ರಷ್ಯಾದ ಜೊತೆ ವ್ಯಾಪಾರ ಮಾಡೋದನ್ನೇ ಭಾರತ ನಿಲ್ಲಿಸಿಬಿಡುತ್ತಾ? ಇಲ್ಲಿವರೆಗೆ ದಿಟ್ಟವಾಗಿ ಅಮೆರಿಕವನ್ನ ಎದುರಿಸಿದ್ದ ಭಾರತ ಈಗ ಇದ್ದಕ್ಕಿದ್ದ ಹಾಗೆ ರಷ್ಯಾದ ಜೊತೆ ತೈಲ ವ್ಯಾಪಾರವನ್ನ ನಿಲ್ಲಿಸಿಬಿಡ್ತೀವಿ ಅಂತ ಹೇಳ್ತಾ ಇರೋದು ಯಾಕೆ? ಭಾರತ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುತ್ತಿರುವ ಹಿಂದಿನ ಉದ್ದೇಶವೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಾರತ ರಷ್ಯಾ ಜೊತೆಗಿನ ತೈಲ ವ್ಯಾಪಾರವನ್ನ ನಿಲ್ಲಿಸುವ ಯೋಚನೆ ಮಾಡ್ತಾ ಇರೋದ್ರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಭಾರತ ಅಫ್ಘಾನಿಸ್ತಾನದ ಜೊತೆ ಸೇರ್ಕೊಂಡು ಮಾಡಿರುವ ಅದೊಂದು ರಣತಂತ್ರದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಮೆರಿಕ ಇತ್ತೀಚೆಗೆ ಚಾಬಹಾರ್ ಬಂದರಿನ ಮೇಲೆ ಕೂಡ ತನ್ನ ಕೆಂಗಣ್ಣು ಬೀರಿತ್ತು. ರಾಜತಾಂತ್ರಿಕ ಕ್ಷೇತ್ರದಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟಿನ ಎಸೆಟ್ ಆಗಿದ್ದ ಈ ಬಂದರು ಇರಾನ್ ದೇಶದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಮೆರಿಕ ಈ ಬಂದರಿನ ಮೇಲೆ ಕೂಡ ಇತ್ತೀಚೆಗಷ್ಟೇ ನಿರ್ಬಂಧ ವಿಧಿಸಿತ್ತು. ಯಾರೆಲ್ಲ ಈ ಬಂದರನ್ನ ಬಳಕೆ ಮಾಡ್ತಾರೋ ಅವರಿಗೆ ನಾವು ನಿರ್ಬಂಧ ವಿಧಿಸುತ್ತೇವೆ ಅಂತ ಅಮೆರಿಕ ಘೋಷಣೆ ಮಾಡಿತ್ತು. ಅಮೆರಿಕ ನಿರ್ಬಂಧ ವಿಧಿಸಿದ್ದು ಇರಾನ್ನಲ್ಲಿರುವ ಚಾಬಾರ್ ಬಂದರ್ನ ಮೇಲಾದರೂ ಅದರಿಂದ ತೊಂದರೆ ಆಗೋದು ಭಾರತಕ್ಕೆ. ಕಾರಣ ಅದು ಭಾರತ ನಿರ್ಮಾಣ ಮಾಡಿದ ಬಂದರು. ಇದನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಿದ್ದೇ ಭಾರತ. ಇಲ್ಲಿ ಅಮೆರಿಕದ ಉದ್ದೇಶ ಕ್ಲಿಯರ್ ಆಗಿತ್ತು. ಚಾಬಾರ್ ಬಂದರ್ನ ಮೇಲೆ ನಿರ್ಬಂಧ ವಿಧಿಸಿದ್ರೆ ಅದರ ಪರಿಣಾಮ ಭಾರತದ ಮೇಲಾಗುತ್ತೆ. ಅಮೆರಿಕದ ಉದ್ದೇಶ ಏನು ಅನ್ನೋದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ಭಾರತ ಈ ವಿಚಾರದಲ್ಲಿ ದೊಡ್ಡದೊಂದು ರಣತಂತ್ರ ಹೂಡಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಚಾಬಾರ್ ಬಂದರ್ನ ಮೂಲಕ ಭಾರತ ಅಫ್ಘಾನಿಸ್ತಾನದ ನಡುವಿನ ವ್ಯಾಪಾರ ನಡೀತಾ ಇತ್ತು. ಪಾಕಿಸ್ತಾನದ ಮಾರ್ಗ ಬಂದಾಗಿರೋದ್ರಿಂದ ಭಾರತ ಈ ಬಂದರ್ನ ಮೂಲಕ ಅಫ್ಘಾನಿಸ್ತಾನಕ್ಕೆ ನೆರವು ನೀಡೋದ್ರ ಜೊತೆಗೆ ವ್ಯಾಪಾರವನ್ನ ಕೂಡ ಮಾಡ್ತಾ ಇತ್ತು. ಇಲ್ಲಿ ಅಮೆರಿಕಾಗೆ ಉರಿದಿದ್ದು ಯಾಕೆ ಅಂತ ಕೇಳಿದ್ರೆ, ಅಫ್ಘಾನಿಸ್ತಾನದ ಏರ್ಬೇಸ್ ಅನ್ನ ಮತ್ತೊಮ್ಮೆ ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಅಮೆರಿಕ ಇದೆ. ಆದರೆ ಅಫ್ಘಾನಿಸ್ತಾನ ಮಾತ್ರ ಅಮೆರಿಕಾಗೆ ಕೇರ್ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಭಾರತದ ಜೊತೆ ಕ್ಲೋಸ್ ಇದೆ. ಇದನ್ನು ಅಮೆರಿಕದಿಂದ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಬಂಧವನ್ನ ಹೇಗಾದರೂ ಮಾಡಿ ಮುರಿಬೇಕು ಅಂತ, ಆ ಸಂಬಂಧಕ್ಕೆ ತೊಂದರೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಅಮೆರಿಕ ಭಾರತ ಹಾಗೂ ಅಫ್ಘಾನಿಸ್ತಾನದ ವ್ಯಾಪಾರದ ಹೆಬ್ಬಾಗಿಲು ಚಾಬಹಾರ್ ಬಂದರಿನ ಮೇಲೆ ನಿರ್ಬಂಧ ಹಾಕುವ ನಿರ್ಧಾರಕ್ಕೆ ಬಂದಿದ್ದು. ಆದರೆ ಭಾರತ ಮಾತ್ರ ಅಮೆರಿಕದ ಈ ತಂತ್ರ ಯಶಸ್ವಿಯಾಗೋದಕ್ಕೆ ಬಿಡ್ಲೇ ಇಲ್ಲ. ಇದೇ ಚಾಬಾರ್ ಬಂದರ್ನ ಮೂಲಕ ಭಾರತ ಅಫ್ಘಾನಿಸ್ತಾನಕ್ಕೆ 3 ಟ್ರಕ್ ಲೋಡ್ಗಳಷ್ಟು ಮಾನವೀಯ ನೆರವನ್ನ ರವಾನೆ ಮಾಡಿದೆ. ಭಾರತ ಇದನ್ನ ಮಾನವೀಯ ನೆರವು ಅಂತ ಜಗತ್ತಿನ ಮುಂದೆ ಇಟ್ಟಿದೆ. ಅಮೆರಿಕ ಈ ಮಾನವೀಯ ನೆರವಿಗೆ ಅಡ್ಡ ಬಂದುಬಿಟ್ರೆ ಜಗತ್ತಿನ ಮುಂದೆ ಚೀಮಾರಿ ಹಾಕಿಕೊಳ್ಳುತ್ತೆ ಅನ್ನೋದು ಚೆನ್ನಾಗಿಯೇ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ಭಾರತ ಇಲ್ಲಿ ಮಾನವೀಯ ನೆರವಿನ ದಾಳ ಪ್ರಯೋಗ ಮಾಡಿದೆ. ಯಾರಾದರೂ ಈ ಬಂದರನ್ನ ಬಳಕೆ ಮಾಡಿದ್ರೆ ನಿರ್ಬಂಧ ಹಾಕ್ತೀವಿ ಅಂತ ಬೊಬ್ಬೆ ಹಾಕ್ತಾ ಇದ್ದ ಅಮೆರಿಕ ಈಗ ಮಾತ್ರ ಸೈಲೆಂಟ್ ಆಗಿ ಬಿಟ್ಟಿದೆ. ಭಾರತ ಇಲ್ಲಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದೆ. ಇಲ್ಲಿ ಭಾರತ ಒಂದು ಮಾತನ್ನ ಕೂಡ ಹೇಳಿಬಿಟ್ಟಿದೆ, ರಾಜಕೀಯ ನಡೀತಾ ಇರುತ್ತೆ, ಆದರೆ ನಾವು ಮಾನವೀಯ ನೆರವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಈ ಮಾತು ಕೇಳಿ ಅಮೆರಿಕ ಅದೆಷ್ಟು ಹೊಟ್ಟೆ ಉರಿದುಕೊಂಡಿದೆಯೋ ಗೊತ್ತಿಲ್ಲ. ಈಗ ಭಾರತ ಹಾಗೂ ರಷ್ಯಾ ನಡುವಿನ ತೈಲ ವ್ಯಾಪಾರದ ವಿಚಾರಕ್ಕೆ ಬರೋಣ. ನಿಮಗೆ ನಾವು ಆರಂಭದಲ್ಲಿ ಹೇಳಿದ ಮಾತನ್ನ ಕೇಳಿದಾಗ ಶಾಕ್ ಆಗಿರಬಹುದು. ಅರೆ, ಭಾರತ ಅಮೆರಿಕಾಗೆ ಸರಿಯಾದ ತಿರುಗೇಟನ್ನೇ ಕೊಡ್ತಾ ಇತ್ತು, ಈಗ ಯಾಕೆ ಅಮೆರಿಕಾಗೆ ಬಗ್ಗುತ್ತಿದೆ? ಅಮೆರಿಕಾದ ಭಯಕ್ಕೆ ಭಾರತ ರಷ್ಯಾ ಜೊತೆಗಿನ ತೈಲ ವ್ಯಾಪಾರವನ್ನ ಯಾಕೆ ನಿಲ್ಲಿಸ್ತಾ ಇದೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡ್ತಾ ಇರಬಹುದು. ಆರಂಭದಲ್ಲೇ ಹೇಳಿಬಿಡ್ತೀವಿ, ಭಾರತ ಹೀಗೆ ಹೇಳಿರೋದು ನಿಜ, ಆದರೆ
ಭಾರತ ಇಲ್ಲೊಂದು ಕಂಡೀಷನ್ ಹಾಕಿದೆ. ನಾವು ರಷ್ಯಾ ಜೊತೆಗಿನ ತೈಲ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೀವಿ, ಆದರೆ ನಮಗೆ ಇರಾನ್ ಹಾಗೂ ವೆನೆಜುವೆಲಾ ದೇಶದ ಜೊತೆ ತೈಲ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಹಾಗೆ ಅವಕಾಶ ಕೊಟ್ಟರೆ ಮಾತ್ರ ನಾವು ರಷ್ಯಾದ ಜೊತೆ ತೈಲ ವ್ಯಾಪಾರವನ್ನ ನಿಲ್ಲಿಸೋದು ಅಂತ ಕಂಡೀಷನ್ ಹಾಕಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಅಮೆರಿಕ ವೆನೆಜುವೆಲಾ ಹಾಗೂ ಇರಾನ್ ದೇಶಗಳಿಗೆ ಕೂಡ ತೈಲ ವ್ಯಾಪಾರ ಮಾಡದಂತೆ ಈ ಹಿಂದೆಯೇ ನಿರ್ಬಂಧ ವಿಧಿಸಿತ್ತು. ಟ್ರಂಪ್ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಇರಾನ್ಗೆ ತೈಲ ನಿರ್ಬಂಧ ವಿಧಿಸಿದ್ರು. ಯಾರೆಲ್ಲ ಇರಾನ್ ಜೊತೆ ತೈಲ ವ್ಯಾಪಾರ ಮಾಡ್ತಾರೋ ಅವರಿಗೆ ನಿರ್ಬಂಧ ಹಾಕ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಚೀನಾ ಒಂದು ಬಿಟ್ಟರೆ ಉಳಿದೆಲ್ಲ ದೇಶಗಳು ಇರಾನ್ ಜೊತೆ ತೈಲ ವ್ಯಾಪಾರ ಮಾಡೋದನ್ನ ನಿಲ್ಲಿಸಿಬಿಟ್ವು. ಭಾರತವು ಕೂಡ ಆ ಸಂದರ್ಭದಲ್ಲಿ ಇರಾನ್ ಜೊತೆ ತೈಲ ವ್ಯಾಪಾರ ಮಾಡ್ತಾ ಇತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವಾಗ ಅಮೆರಿಕ ಇರಾನ್ ಮೇಲೆ ತೈಲ ನಿರ್ಬಂಧ ಹಾಕ್ತೋ ಅಲ್ಲಿಂದಲೇ ಭಾರತ ರಷ್ಯಾ ಜೊತೆ ತೈಲ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡೋದು. ಅಂದರೆ ಭಾರತ ಹಾಗೂ ರಷ್ಯಾ ಜೊತೆಗಿನ ತೈಲ ವ್ಯಾಪಾರಕ್ಕೆ ಅಮೆರಿಕವೇ ಪರೋಕ್ಷ ಕಾರಣ. ನಿಮ್ಗೆ ಗೊತ್ತಿರಲಿ, ಭಾರತ ಇರಾನ್ ಜೊತೆ ತೈಲ ವ್ಯಾಪಾರ ಮಾಡಿದ್ರೇನೆ ಲಾಭ ಹೆಚ್ಚು. ರಷ್ಯಾಗೆ ಹೋಲಿಸಿದ್ರೆ ಇರಾನ್ ಭಾರತಕ್ಕೆ ತುಂಬಾನೇ ಹತ್ತಿರದಲ್ಲಿದೆ, ಸಾಗಣೆ ಮಾಡೋದು ತುಂಬಾನೇ ಸುಲಭ. ಆದರೆ ರಷ್ಯಾದಿಂದ ಭಾರತ ತೈಲ ಸಾಗಣೆ ಮಾಡೋದು ತುಂಬಾನೇ ಕಷ್ಟ. ಸಾಗಣೆ ವೆಚ್ಚವೇ ಹೆಚ್ಚಾಗುತ್ತೆ. ಎಷ್ಟೇ ರಿಯಾಯಿತಿಯಲ್ಲಿ ತೈಲ ಬಂದರೂ ಅದು ಭಾರತಕ್ಕೆ ಬರುವಾಗ ಇರಾನ್ ದೇಶದಿಂದ ಬರ್ತಾ ಇದ್ದ ತೈಲವೇ ಹೆಚ್ಚು ಲಾಭದಲ್ಲಿ ಬರುತ್ತೆ. ಇದೇ ಕಾರಣಕ್ಕಾಗಿ ಭಾರತ ಇಲ್ಲಿ ತಂತ್ರ ಉಪಯೋಗ ಮಾಡಿದ್ದು. ಸರಿಯಪ್ಪ, ರಷ್ಯಾ ಉಕ್ರೇನ್ ಜೊತೆ ಯುದ್ಧ ಮಾಡ್ತಾ ಇದೆ, ಆದರೆ ಇರಾನ್ ಹಾಗಿಲ್ವಲ್ಲ. ಇರಾನ್ ಮೇಲೆ ನಿರ್ಬಂಧ ಹಾಕಿದ್ದು ನಿಮ್ಮ ಪರ್ಸನಲ್ ವಿಷಯಕ್ಕಾಗಿ. ನಮಗೆ ಇರಾನ್ ಜೊತೆ ವ್ಯಾಪಾರ ಮಾಡೋದಕ್ಕೆ ಬಿಡಿ, ನಾಳೆಯಿಂದಲೇ ರಷ್ಯಾ ಜೊತೆಗಿನ ವ್ಯಾಪಾರವನ್ನ ನಿಲ್ಲಿಸಿಬಿಡ್ತೀವಿ ಅಂತ ಭಾರತ ಅಮೆರಿಕಾಗೆ ನೇರವಾಗಿಯೇ ಹೇಳಿಬಿಟ್ಟಿದೆ. ಭಾರತ ಇಂಥದ್ದೊಂದು ಮಾತು ಹೇಳ್ತಾ ಇದ್ದಂತೆ ಅಮೆರಿಕಾಗೆ ಹೇಗೆ ರಿಯಾಕ್ಟ್ ಮಾಡೋದು ಅಂತಾನೆ ಗೊತ್ತಾಗುತ್ತಿಲ್ಲ. ಇರಾನ್ ಜೊತೆ ವ್ಯಾಪಾರ ಮಾಡಿ ಅಂತ ಅಮೆರಿಕ ಹೇಳೋದಿಲ್ಲ ಅನ್ನೋದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಅಮೆರಿಕವನ್ನ ಉರಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ಭಾರತ ಇಲ್ಲಿ ಕಂಡೀಷನ್ ಹಾಕಿರೋದು. ವೆನೆಜುವೆಲಾವನ್ನ ಕಂಡ್ರೂ ಕೂಡ ಅಮೆರಿಕಾಗ ಆಗೋದಿಲ್ಲ, ಇರಾನನ್ನ ಕಂಡ್ರೂ ಕೂಡ ಆಗೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ಭಾರತದ ಈ ಕಂಡೀಷನ್ ಕೇಳಿದ ಮೇಲೆ ನೀವು ರಷ್ಯಾ ಜೊತೆನೇ ವ್ಯಾಪಾರ ಮಾಡಿ, ಆ ಎರಡು ದೇಶಗಳ ಬಳಿ ಮಾತ್ರ ಹೋಗಬೇಡಿ ಅಂತ ಅಮೆರಿಕ ಹೇಳಿದ್ರು ಅಚ್ಚರಿ ಇಲ್ಲ. ಸ್ನೇಹಿತರೆ, ಒಂದು ವಿಚಾರವನ್ನ ನಾವು ತುಂಬಾ ದಿನದಿಂದ ಹೇಳ್ತಾ ಬರ್ತಾ ಇದ್ದೇವೆ. ಅಮೆರಿಕ ಭಾರತದ ಮೇಲೆ ತೆರಿಗೆ ಹಾಕೋದಕ್ಕೆ ಜಗತ್ತಿನ ಮುಂದೆ ಇಡ್ತಾ ಇರುವ ಕಾರಣವೇ ಬೇರೆ, ಅದರ ಹಿಂದಿರುವ ಉದ್ದೇಶವೇ ಬೇರೆ. ಅಮೆರಿಕ ಇಲ್ಲಿ ಯುದ್ಧವನ್ನ ನಿಲ್ಲಿಸುವ ಉದ್ದೇಶ ಹೊಂದಿಲ್ಲ, ಬದಲಾಗಿ ಈ ಯುದ್ಧವನ್ನ ಬಳಸಿಕೊಳ್ಳುವ ಉದ್ದೇಶ ಹೊಂದಿದೆ. ಯುದ್ಧದ ಕಾರಣವನ್ನ ಮುಂದಿಟ್ಕೊಂಡು ರಷ್ಯಾ ಜೊತೆಗಿನ ವ್ಯಾಪಾರವನ್ನ ನಿಲ್ಲಿಸಿ ತಮ್ಮ ಜೊತೆ ಭಾರತ ವ್ಯಾಪಾರ ಮಾಡಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ. ನೇರವಾಗಿ ಹೇಳಬೇಕು ಅಂದ್ರೆ ಭಾರತ ಅಮೆರಿಕದ ಜೊತೆ ತೈಲ ವ್ಯಾಪಾರ ಮಾಡಬೇಕು ಅನ್ನೋದು ಅಮೆರಿಕದ ಅಸಲಿ ಪ್ಲಾನ್. ಈ ಪ್ಲಾನ್ ವರ್ಕೌಟ್ ಆಗೋದಕ್ಕೆ ಭಾರತ ಬಿಡ್ತಾ ಇಲ್ಲ. ಅದು ಬಿಟ್ಟು ಭಾರತ ಅಮೆರಿಕವನ್ನ ಉರಿಸ್ತಾ ಇದೆ. ಉರಿಯುವ ಬೆಂಕಿಗೆ ಭಾರತ ಪೆಟ್ರೋಲ್ ಹಾಕ್ತಾ ಇದೆ. ಭಾರತ ಈಗ ಹಾಕಿರುವ ಕಂಡೀಷನ್ ಅನ್ನ ಅಮೆರಿಕ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಇದರ ಅರ್ಥ ಭಾರತ ರಷ್ಯಾ ಜೊತೆಗಿನ ವ್ಯಾಪಾರ ಮುಂದುವರಿಯುತ್ತೆ. ಭಾರತದ ಈ ರಣತಂತ್ರದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.